ಬೆಂಗಳೂರು ನಾಮಂಗಲ ಮೇನ್ ರೋಡು. ಬೆಂಗಳೂರಿಂದ ಸುಮಾರು 80 ಕಿಲೋಮೀಟ್ರು. ಶ್ರೀ ರವೀಂದ್ರನ ಸಮುದಾಯ ಭವನ ಎಂಟ್ರೆನ್ಸ್ ಇದು. ರವೀಂದ್ರನ ಸಮುದಾಯ ಭವನ ಎಂಟ್ರೆನ್ಸ್ ಇದು ಮೇನ್ ಗೇಟು. ಹೊರಗಡೆ ಹೋಗೋದು. ಪಕ್ಕ ದೇವಸ್ಥಾನ ಶನೇಶ್ವರ ಸ್ವಾಮಿ ಟೆಂಪಲ್ಲು. ಇನ್ನು ಮಧ್ಯೆ ಕಾಂಪೌಂಡ್ ಇದೆ. ಈ ವಾಲ್ ಬಂದು 30 ಅಡಿ ಅಗಲ, 65 ಅಡಿ ಉದ್ದ ಇದೆ. ಹಾಲ್ ದೊಡ್ಡ ಹಾಲ್. ಇದೆಲ್ಲ ದೇವಸ್ಥಾನಕ್ಕೂ ಮತ್ತು ಚೌಟ್ರಿ ಕಾಂಪೌಂಡ್ ಇದೆ ಮಧ್ಯೆ. ಇದು ಕೆಳಗೆ ಊಡ್ತಾಲು ಎಂಟ್ರೆನ್ಸು. ಆ ಕಡೆ ಒಂದು ದಾರಿ ಇದೆ. ಇದು ಗೇಟು. ಇಲ್ಲಿ ಕೈ ತೊಳೆಯುವಂಥ ಜಾಗ ಇದು. ಕೈ ತೊಳೆದ ಜಾಗ. ಶೌಚಾಲಯ ಹಿಂದಕ್ಕಿದೆ. ಅಲ್ಲಿ ಬೋರ್ಡ್ ಹಾಕಿ ನೋಡಿ, ಶೌಚಾಲಯ ಹಿಂದಕ್ಕಿದೆ. ಈ ದೇವಸ್ಥಾನ ಮತ್ತು ಸಮುದಾಯದ ಮಧ್ಯೆ ಇದು ಕಾಂಪೌಂಡ್ ಇದೆ. ಇದು ಊಡ್ದಾಲಿಗೆ ಪ್ರವೇಶ. 200 ಜನ ಒಂದೇ ಸಲ ಕೂತ್ಕೋಬೋದು. ದೊಡ್ಡ ಹಾಲು. ಇನ್ನೂರು ಜನ ಒಂದೇ ಸಲ ಕುತ್ಕೊಂಡು ಊಟ ಮಾಡೋಂಥ ದೊಡ್ಡ ಹಾಲ್ ಇದು. ಇದು ಅಡುಗೆ ಮನೆ. ಎಲ್ಲ ದೊಡ್ಡ ಪಾತ್ರೆ. 3000 ಜನಕ್ಕೆ ಒಂದೇ ಸಲ ಅಡುಗೆ ಮಾಡೋ ಅಷ್ಟು ಐಟಮ್ಗಳು, ಪಾತ್ರೆಗಳು, ಸ್ಟವ್ಗಳು, ಹೈಟೆಕ್ ಸ್ಟವ್ಗಳು. ಇದು ದೋಸೆ, ಕಾವ, ಒಬ್ಬಿಟ್ಟು ಮಾಡೋಂಥದ್ದು ಇದು. ಇದೆಲ್ಲ ಪಾತ್ರೆ ತೊಳೆಯೋ ಜಾಗ. ಸ್ವಂತ ಬೋರ್ ಇದೆ. ನೀರಾವರಿ ಚೆನ್ನಾಗಿದೆ. ನೀರು ಚೆನ್ನಾಗಿದೆ. ರೂಮು. ಇದು ಸ್ಟೋರ್ ರೂಮು. ಇದು ಊಟ ಕೊಡುವ ಟೇಬಲ್. 200 ಜನ ಒಂದೇ ಸಲ ಕೂತ್ಕೊಂಡು ಊಟ ಮಾಡೋಂಥ ಭೋಜನಾಲಯ ಇದು. ಎಲ್ಲ RCC ಮೋಲ್ಡು. ಎಲ್ಲ ಟೇಬಲು, ಚೇರ್ಗಳೆಲ್ಲ ಇದೆ. ಇದು ಆಚೆ ಹೋದರೆ ಇಲ್ಲಿ ಕೈ ತೊಳೆಯುವಂಥ ಜಾಗ ಇದು. ಕೈ ತೊಳ್ಕೊಂಡು ಹಂಗಾಸಂಗೆ ಆಚೆ ಹೋಗ್ಬೋದು. ಇದು 65ಕ್ಕೆ 30 ಅಡಿಗೆ 65 ಅಡಿ ಉದ್ದ ಇದೆ. ಮುಂದೆ ಇದು ಪಾರ್ಕಿಂಗ್ ಎಂಟ್ರೆನ್ಸ್ ಇದು. ಇದು ಮೆಟ್ಲು ಮೇಕ್ ಹೋಗೋಕ್ಕೆ. ಫಸ್ಟ್ ಫ್ಲೋರ್ ಮೇಕ್ ಹೋಗೋಕ್ಕೆ ಮೆಟ್ಲಿದು. ಫಸ್ಟ್ ಫ್ಲೋರ್ ಇದು. ಇದರಿಂದ ಸೆಕೆಂಡ್ ಫ್ಲೋರ್ಗೂ ಮೆಟ್ಲಿದೆ. ಇಲ್ಲೂ ಮೇಲೆ ಬೇಕಾದ್ರೆ ಒಂದು 25 ಅಡಿ, 21 ಅಡಿ 45 ಉದ್ದಕ್ಕೆ ಒಂದು ಮೋಲ್ಡ್ ಇದೆ. ಆರಿಸಿದ್ದು. ಇಲ್ಲಿ ಬೇಕಾದ್ರೆ ಏನಾದರೂ ರೂಮ್ಗಳು ಹಾಕೋಬೋದು. ದೊಡ್ಡ ಹಾಲ್ ಇದು. ಇಲ್ಲಿಂದ ಎಂಟ್ರೆನ್ಸ್ ಪ್ರವೇಶ ಮಾಡಿದ್ರೆ ದೇವಮೂಲೆಯಲ್ಲಿ ಬಾಗಿಲಿದೆ ಮೇಲೆ. ಇದೆಲ್ಲ ದೇವಸ್ಥಾನ ಮುಂದೆ ಟೆಂಪಲ್ಲು. ಭಗವಾನ್ ಶನೇಶ್ವರ ಸ್ವಾಮಿ ಟೆಂಪಲ್ ಇದು. ದೇವಮೂಲೆಯಲ್ಲಿ ಒಳಗಡೆ ಎಂಟ್ರೆನ್ಸು ಫಸ್ಟ್ ಫ್ಲೋರ್ಗೆ. ಇದು ಮದುವೆ ಮಂಟಪ ಅಂತ ಮಾಡಿದ್ದೀವಿ. ದಾರಿ ಹಾಲು. ಇದು 45ಕ್ಕೆ 21 ಅಡಿ ಇದೆ. ದೊಡ್ಡ ಹಾಲು. 120 ಚೇರ್ಗಳಿವೆ ಕೂತ್ಕೊಳ್ಳೋಕ್ಕೆ. ಇದು ದೊಡ್ಡ ಸ್ಟೇಜ್ ಇದು. ಧಾರೆ ಮಂಟಪದ ಬಿಚ್ಚಿ ಮಡಗಿದ್ದೀವಿ. ಅದು ಕೂಡ ಇದೆ. ಇದು ಓದಿನ ಕೊಠಡಿ. ಒಂದು ರೂಮ್ ಇದೆ. ಫ್ಯಾನ್ ಇದೆ. ಇದು ಟಾಯ್ಲೆಟ್ ಇದೆ. ಇದು ಬಿಸಿನೀರು ಬರ್ತದೆ. ಅಟ್ಯಾಚ್ ಟಾಯ್ಲೆಟು, ಸ್ನಾನಮನೆ ಅಟ್ಯಾಚ್ ಇದೆ. ಇದು ಮೇಲೆ ಸೀಟ್ ಹಾಕಿದ್ವಿ. ಇದು RCC ಹಾಕಿದ್ವಿ ಸ್ಟೇಜ್ ಮೇಲೆ. ಮೇಲೆ ಬೇಕಾದ್ರೆ ಇನ್ನೊಂದು ರೂಮ್ಗಳೆಲ್ಲ ಹಾಕ್ಬೋದು. ಇದು 71 ಅಡಿ ಉದ್ದ, 45 ಅಡಿ ಅಗಲ ಇದೆ. ದೊಡ್ಡ ಹಾಲ್ ಇದು. ಇದು ವರನ ಕೊಠಡಿ ಇದು. ಒಂದು ಕಾಟ್ ಇದೆ ಇಲ್ಲಿ. ಇಲ್ಲೊಂದು ಟಾಯ್ಲೆಟ್ ಇದೆ. ಸ್ನಾನಮನೆ, ಬಾತ್ರೂಮ್ ಎಲ್ಲ ಅಟ್ಯಾಚ್ ಇದೆ. ಬಿಸಿನೀರು, ತಣ್ಣೀರೆಲ್ಲ ಬರ್ತದೆ.
ಸುಮಾರು 1.5 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿದ್ದೀವಿ. ಆಗಿನ ಇದರಲ್ಲಿ 2 ವರ್ಷ ಹಿಂದೆ ಓಪನ್ ಆಗಿ 1 ವರ್ಷ ಆಯಿತು. ಇನ್ನು ಯಾರಾದರೂ ಮದುವೆ ಮುಂಜಿ ಮಾಡೋಂಥವ್ರು ಬಂದರೆ ತುಂಬ ರಿಯಾಯಿತಿ ದರದಲ್ಲಿ ಕೊಡ್ತೀವಿ. ಮತ್ತು ಯಾರಾದರೂ ಫ್ಯಾಕ್ಟ್ರಿ ಇಂತೆ ಏನಾದರೂ ಮಾಡೋಂಥರಿದ್ದರೆ ಗಾರ್ಮೆಂಟ್ಸು ಇಂಥರಿದ್ದರೆ ಬಾಡಿಗೆ ಕೂಡ ದೊರೀತಾ ಇದು. ಯಾರಾದರೂ ಬಂದರೆ ಇಲ್ಲಿ ಸ್ನಾನ ಮನೆ, ಕೊಠಡಿ, ನೀರಿನ ಅನುಕೂಲ ಎಲ್ಲ ಇದೆ. ಮೇಲೆ ಬೇಕಾದ್ರೆ ರೂಮ್ಗಳು ಹಾಕ್ಬೋದು. ಕೆಳಗಡೆ ಒಂದು ಹಾಲ್ ಇದೆ, ಬೇಕಾದ್ರೆ ಅದು ಕೂಡ ಉಪಯೋಗಿಸ್ಬೋದು. ಕೆಳಗೆ ಅಡುಗೆ ಮನೆ ಇದೆ. ಒಂದು ನಿಮಿಷ ಲೈಟ್ ಹಾಕು. ಎಪ್ಪಡಿ ಲೈಟ್ ಹಾಕು ಸ್ವಲ್ಪ. ಶ್ರೀ ರವಿನಂದನ ಸಮುದಾಯ ಭವನ. ದೊಡ್ಡ ಮಂಟಪ ಇದೆ. ಮದುವೆ ಹೆಣ್ಣಿಗೆ ದಾರಿಯ ಮಂಟಪ ಇದು. ಹಾಲ್ ದೊಡ್ಡ ಹಾಲು, ಊಟ ಚೇರ್ ಇದೆ. ಮಹಾಗಣಪತಿ ಸಮುದಾಯ ಭವನಕ್ಕೋಸ್ಕರ ಸಪ್ರೇಟಾಗಿ ಗಣಪತಿ ದೇವಸ್ಥಾನ ಈ ಛತ್ರದ ಪಕ್ಕದಲ್ಲಿ ಮಾಡಿಸಿದ್ದೀವಿ. ಮಹಾಗಣಪತಿ ದೇವಸ್ಥಾನ ಇದು ದೊಡ್ಡ ಹಾಲು ಫ್ರೀ ಇದೆ. ಚೌಟ್ರಿ ಅಲ್ಲದೇ ಈ ಹಾಲು 65ಕ್ಕೆ 30 ಅಡಿ ಅಗಲ, 65 ಪೂರ್ವ ಪಶ್ಚಿಮ 65, ಉತ್ತರ ದಕ್ಷಿಣ 30 ಅಡಿ ಅಗಲ ಇದೆ. ದೊಡ್ಡ ಹಾಲು ಇದೆ, ಫ್ರೀ ಇದೆ. ಮೇಲೆಲ್ಲ ಸೀಟ್ ಹಾಕಿದೆ, ಫುಲ್ ಸೀಟ್ ಹಾಕಿದೆ. ಇದು ಹೊಸಕಟ್ಟೆ ದೊಡ್ಡದು, 100 ಅಡಿ ಉದ್ದ ಇದೆ. ನಾಗರಿಕರ ಪ್ರತಿಷ್ಠಾಪನೆ ಇದು. ಎಲ್ಲ ನವಗ್ರಹ ವೃಕ್ಷಗಳು ಕೂಡ ಹೊಸಕಟ್ಟೆ ಮೇಲೆ 9 ಥರ ವೃಕ್ಷಗಳಿವೆ, ಎಲ್ಲ ಮರಗಳಿವೆ. ಇದು ಮೇನ್ ರೋಡು, ಮಾಗಡಿ ನಾಮಂಗಲ ಮೇನ್ ರೋಡು. ಬೆಂಗಳೂರಿಂದ ಸುಮಾರು 80 ಕಿಲೋಮೀಟ್ರ್ 85 ಕಿಲೋಮೀಟ್ರ್ ಆಯಿತು ಅಷ್ಟೇ. ಸಿಹಿ ನೋಡಿ ಇದು. ಇದು ಭಗವಾನ್ ಶನೇಶ್ವರ ಸ್ವಾಮಿ ಟೆಂಪಲ್ಲು. ಪಕ್ಕ ರವಿದಾಸ್ ಸಮುದಾಯ ಭವನ ಇದೆ.